ಜಿಯಾಲಜಿಸ್ಟ್ ಆದ ಸಂಪತ್ ಅಯ್ಯಂಗರ್ ಅವರು 1913ರಲ್ಲಿ ಕಬ್ಬಿಣದ ಅದಿರನ್ನ ಹುಡ್ಕೊಂಡು ಬಾಳೆಹೊನ್ನೂರಿಗೆ ಕುದುರೆ ಜೊತೆಲಿ ಬಂದಿರ್ತಾರೆ. ಭದ್ರಾ ನದಿಯ ದಂಡೆಯಲ್ಲಿ ಹೋಗುವಾಗ ಆ ಕುದುರೆ ಲಾಳಕ್ಕೆ ಕಬ್ಬಿಣದ ಅದಿರು ಅಂಟ್ತಾ ಇರುತ್ತೆ. ಆ ಕಬ್ಬಿಣದ ಅದಿರು ಎಲ್ಲೆಲ್ಲಿ ಇದೆ ಅಂತ ನೋಡ್ತಾ ಹೋದ್ರೆ ಅದು ಕರ್ಕೊಂಡ್ಬಂದು ಕುದುರೆ ಮುಖಕ್ಕೆ ನಿಲ್ಸುತ್ತೆ. ಆದ್ರೆ 1960ರಲ್ಲಿ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಈ ಕುದುರೆ ಮುಖಕ್ಕೆ ಬಂದು ಇಲ್ಲಿ ಚೆಕ್ ಮಾಡ್ತಾರೆ. ಇಲ್ಲಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಈ ಕುದುರೆ ಮುಖದಲ್ಲಿ 33ರಿಂದ 38% ಕಾನ್ಸಂಟ್ರೇಟೆಡ್ ಐರನ್ ಓರ್ ಸಿಗುತ್ತೆ ಅಂತೇಳಿ ಒಂದು ಡಾಕ್ಯುಮೆಂಟ್ ಮಾಡ್ತಾರೆ. ಈ ಕಂಪ್ನಿ ಅವರು ಮೈನಿಂಗ್ ಮಾಡೋದಕ್ಕೆ ತುಂಬಾ ಹಣ ಬೇಕಾಗುತ್ತೆ ಅಂತೇಳಿ ಫಾರಿನ್ ಕಂಪ್ನಿಗಳ ಜೊತೆ ಕೈ ಜೋಡಿಸೋದಕ್ಕೆ ಶುರು ಮಾಡ್ತಾರೆ. USA ಮತ್ತೆ ಜಪಾನ್ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಶೇರ್ಸ್ ಯಾವ ತರ ಇರುತ್ತೆ ಅಂತಂದ್ರೆ ಇಂಡಿಯಾಗೆ 51% ಇರುತ್ತೆ, ಮತ್ತೆ ಜಪಾನ್ಗೆ 24% ಇರುತ್ತೆ, ಜೊತೆಗೆ USA ಗೆ 25% ಅಂತೇಳಿ ಡಿಸೈಡ್ ಮಾಡಿರ್ತಾರೆ. ಇವೆಲ್ಲ ಫಾರಿನ್ ಕಂಪ್ನಿ ಆಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ತುಂಬಾ ಲೇಟ್ ಆಗ್ತಾ ಇರುತ್ತೆ. ಆದ್ರೂ ಕೂಡ 1969ರಲ್ಲಿ 48 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಚಿಕ್ಕದಾಗಿ ಒಂದು ಪ್ಲಾಂಟ್ ನ ಓಪನ್ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ 1976 ಏಪ್ರಿಲ್ ಅಲ್ಲಿ ಇರಾನ್ ಜೊತೆ ಕೈ ಜೋಡಿಸ್ತಾರೆ. ಇರಾನ್ ಜೊತೆ ಕೈ ಜೋಡಿಸಿದ್ಮೇಲೆ ಮೈನಿಂಗಿಗೆಲ್ಲ ಫಂಡಿಂಗ್ ಇರಾನ್ ಕಡೆಯಿಂದ ಬರ್ತಾ ಇರುತ್ತೆ. ಎಲ್ಲಾ ಕೂಡ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅನ್ಕೊಂಡಾದ್ಮೇಲೆ 1979ರಲ್ಲಿ ಇರಾನ್ ಕಡೆಯಿಂದ ಫಂಡಿಂಗ್ ಬರೋದು ನಿಂತೋಗುತ್ತೆ. ಏನಕ್ಕೆ ಅಂತಂದ್ರೆ 1979ರಲ್ಲಿ ಇರಾನ್ ಅಲ್ಲಿ ರೆವಲ್ಯೂಷನ್ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ರಾಜರು ಇರಾನ್ನ ಆಳ್ವಿಕೆ ಮಾಡ್ತಾ ಇರ್ತಾರೆ. ಆ ರೆವಲ್ಯೂಷನ್ ಆದ್ಮೇಲೆ ರಾಜನ ಪಟ್ಟದಿಂದ ಕೆಳಗಡೆ ಇಳಿತಾನೆ. ಆ ನಂತರ ಮೈನಿಂಗ್ಗೆ ಇರಾನ್ ಕಡೆಯಿಂದ ಬರ್ತಿದ್ದಂತ ಫಂಡಿಂಗ್ ಎಲ್ಲ ನಿಂತೋಗುತ್ತೆ. ಇರಾನ್ ಕಡೆಯಿಂದ ಬರ್ತಿದ್ದಂತ ಫಂಡಿಂಗ್ಸ್ ಎಲ್ಲ ನಿಂತಾದ್ಮೇಲೆ ಇಂಡಿಯಾದವರು ರೋಮನ್ ಜೊತೆ ಕೈ ಜೋಡಿಸ್ತಾರೆ. ರೋಮನ್ ಜೊತೆ ಕೈ ಜೋಡಿಸೋದಕ್ಕೆ ಅವ್ರದ್ದೊಂದು ಕಂಡೀಷನ್ ಇರುತ್ತೆ. ಏನು ಅಂತಂದ್ರೆ 1 ವರ್ಷಕ್ಕೆ 1 ಮಿಲಿಯನ್ ಟನ್ ಐರನ್ ಓರ್ ನ ಅವರಿಗೆ ಕೊಡ್ಬೇಕಾಗಿರುತ್ತೆ. ಈ ಟೈಮ್ ಅಲ್ಲಿ ಮೈನಿಂಗ್ ಕಂಪ್ನಿ ಅವರು ಮಂಗಳೂರಲ್ಲಿ ಪೆಲೆಟೈಸೇಷನ್ ಅಂತ ಒಂದು ಪ್ಲಾಂಟ್ ನ ಓಪನ್ ಮಾಡ್ತಾರೆ. ಆ ಪ್ಲಾಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿಂದ ತೆಗ್ದಿರುವಂತ ಐರನ್ ಓರ್ ಎಲ್ಲವ ಪೈಪ್ ಮುಖಾಂತರ ಆ ಪ್ಲಾಂಟ್ ಗೆ ಹೋಗ್ತಾ ಇರುತ್ತೆ. ಆ ಪ್ಲಾಂಟ್ ಅಲ್ಲಿ ಆ ಐರನ್ ಓರ್ ನ ಮುದ್ದೆ ಆಕಾರಕ್ಕೆ ತರ್ತಾ ಇರ್ತಾರೆ. ಆ ಮುದ್ದೆ ಆಕಾರದಲ್ಲಿ 68ರಿಂದ 75% ಐರನ್ ಓರ್ ಇರುತ್ತೆ. ಆ ಮುದ್ದೆ ಆಕಾರಕ್ಕೆ ತಂದಂತ ಐರನ್ ಓರ್ ನ ಅವರು ರೋಮ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ 1994ರಲ್ಲಿ ಕರ್ನಾಟಕ ಗೌರ್ಮೆಂಟ್ ಮೈನಿಂಗ್ ಕಂಪ್ನಿಗೆ ಹೇಳ್ತಾರೆ, ನೀವು ಬೇರೆ ಕಡೆ ಕಬ್ಬಿಣನ ಅದಿರ್ನ ಹುಡ್ಕೊಳ್ಳಿ, ಇಲ್ಲಿ ಬೇಡ, ಇಲ್ಲಿ ಮೈನಿಂಗ್ ಮಾಡೋದು ಬೇಡ ಅಂತೇಳಿ ಕಡಾಖಂಡಿತವಾಗಿ ಹೇಳ್ತಾರೆ. ಆದ್ರೂ ಕೂಡ ಅವರು ಕೇಳೋದಿಲ್ಲ, ಮೈನಿಂಗ್ ನಡೀತಾನೆ ಇರುತ್ತೆ. ಆ ನಂತರ 1996ರಲ್ಲಿ ಅದು ಸುಪ್ರೀಂ ಕೋರ್ಟ್ ಕಡೆಯಿಂದ ಆರ್ಡರ್ ಬರುತ್ತೆ, ಇಲ್ಲಿ ಮೈನಿಂಗ್ ಮಾಡೋ ಆಗಿಲ್ಲ ಅಂತ ಹೇಳಿ. ಫೈನಲ್ ಆಗಿ ಜನವರಿ 1, 2006ರಲ್ಲಿ ಈ ಒಂದು ಮೈನಿಂಗ್ ಕಂಪ್ನಿ ಕ್ಲೋಸ್ ಆಗುತ್ತೆ. ಸರಿ, ಹಾಗಿದ್ರೆ ಯಾವ್ಯಾವ ಕಾರಣಕ್ಕೋಸ್ಕರ ಆ ಒಂದು ಮೈನಿಂಗ್ ನ ಮುಚ್ಚಿದ್ದಾರೆ? ಚೆನ್ನಾಗಿ ನಡೀತಿದ್ದಂತ ಮೈನಿಂಗ್ ನ ಏನಕ್ಕೆ ಮುಚ್ಚಿದ್ರು ಅಂತ ನಾವು ನೋಡೋದಾದ್ರೆ, ಮೊದಲನೇದು ಭದ್ರಾ ರಿವರ್. ಈ ಮೈನಿಂಗ್ ನಲ್ಲಿ ಬಂದಂತ ವೇಸ್ಟೇಜ್ ಗಳೆಲ್ಲ ಆ ಒಂದು ನದಿಯಲ್ಲಿ ಮಿಕ್ಸ್ ಆಗ್ತಾ ಇರುತ್ತೆ. ಆ ಮಿಕ್ಸ್ ಆಗಿ ಆ ನೀರು ಡ್ಯಾಮ್ಗೆ ಸೇರ್ತಾ ಇರುತ್ತೆ. ಆ ಡ್ಯಾಮ್ ನ ನಂಬ್ಕೊಂಡು ಸುತ್ತಮುತ್ತ ಇರುವಂತ ಜನಗಳಾಗ್ಲಿ ಅಥವಾ ಹಳ್ಳಿಗಳಾಗ್ಲಿ ತುಂಬಾನೇ ತೊಂದರೆ ಆಗುತ್ತೆ ಅಂತ ಹೇಳಿ ಮುಚ್ಚುತ್ತಾರೆ. ಇನ್ನೊಂದು ಮೇನ್ ರೀಸನ್ ಏನು ಅಂತಂದ್ರೆ, ಮೈನಿಂಗ್ ಇಂದ ಬಂದಂತ ಮಣ್ಣು ಆ ರಿವರ್ಗೆ ಮಿಕ್ಸ್ ಆಗ್ತಾ ಇರುತ್ತೆ. ಆ ರಿವರ್ಗೆ ಮಿಕ್ಸ್ ಆದಾಗ ಆ ಮಣ್ಣು ಹೋಗಿ ತಳಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ತಳಕ್ಕೆ ಹೋಗಿ ಕೂತ ನಂತರ ಆ ಭದ್ರಾ ನದಿಯ ನೀರು ಹಿಡಿತ ಶಕ್ತಿ ಕಡಿಮೆ ಆಗುತ್ತೆ. ಇನ್ನೊಂದು ಕಾರಣ ಏನು ಅಂತಂದ್ರೆ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮೈನಿಂಗ್ ನಡೀತಾ ಇರೋದ್ರಿಂದ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇರುತ್ತೆ, ಜೊತೆಗೆ ಸಾಯಿಲ್ ಎರೋಷನ್ ಆಗ್ತಾ ಇರುತ್ತೆ, ಜೊತೆಗೆ ವೈಲ್ಡ್ ಲೈಫ್ ಥ್ರೆಟ್ ಕೂಡ ಇದೆ ಅಂತ ಹೇಳಿ ಅಲ್ಲಿ ಮೈನಿಂಗ್ ನ ಸ್ಟಾಪ್ ಮಾಡ್ತಾರೆ. ನಾವು ಸಂಸ್ಥೆಯಿಂದ ಬಂದು ಇಲ್ಲಿ 30 ವರ್ಷ ಆಯ್ತು ಅಂಗಡಿ ಹಾಕೊಂಡಿದ್ದೇವೆ. ಅದರ ಮೇಲೆ ಇಲ್ಲಿ ಕಂಪನಿ ಮುಚ್ಚಿ ಇದರಿಂದ. ನೀವು ಅಂಗಡಿ ಹಾಕಿದ್ರೆ 30 ವರ್ಷ ಆದ್ಮೇಲೆ ಹಾಕೊಂಡು ಅಥವಾ ಇವಾಗ ರೀಸೆಂಟ್ ಆಗಿ ಹಾಕಿದ ಅಂಗಡಿ? ಅಲ್ಲ, 30 ವರ್ಷ ಆಯ್ತು ಅಂಗಡಿ ಹಾಕಿ 30 ವರ್ಷ ಆಯ್ತು. 30 ವರ್ಷ ಆಯ್ತು ಅಂದ್ರೆ ನಾವು ಇಲ್ಲೇ ಇದ್ದೇವೆ ಇನ್ನು. ಇಲ್ಲಿ ಏನಂದ್ರೆ ಸ್ವಲ್ಪ ಎಂಪ್ಲಾಯರ್ ಎಲ್ಲ ಹೊರಗೆ ಹೋಗಿ ನಮಗೆ ಜನ ಕಡಿಮೆ ಆಗಿದೆ. ಇಲ್ಲಿ ಹುಲಿ ಉಂಟು, ಅದು ಉಂಟು, ಇದು ಉಂಟು ಅಂತ ಹೇಳುದು ಸುಳ್ಳು. ಅದೆಲ್ಲ ಇಲ್ಲ. ಕಂಪನಿಯವರು ಇಲ್ಲಿ ಇದ್ದಾರೆ. ಇಲ್ಲಿಂದ ಮಂಗಳೂರಿಗೆ ನೀರು ಹೋಗ್ತಾ ಉಂಟು. ಇನ್ನು ನೀರು ಹೋಗ್ತಾ ಇದೆ. ಮುಂಚೆ ಅದು ಇದನ್ನ ಕಳಿಸ್ತಿದ್ರಲ್ಲ, ಕಬ್ಬನದ್ದು ಅದನ್ನ ಕಳಿಸ್ತಿದ್ರಲ್ಲ. ಹೌದು, ಮಂಗಳೂರಿಗೆ ಪೈಪಲ್ಲಿ ನೀರು ಹೋಗ್ತಾ ಇದೆ. ಅದರಿಂದ ಏನಂದ್ರೆ ಇಲ್ಲಿ ಜನ ಕಡಿಮೆ, ಎಂಪ್ಲಾಯರ್ ಎಲ್ಲ ಹೊರಗೆ ಹೋದ್ರು, ಅದರಿಂದ ಜನಸಂಖ್ಯೆ ಕಡಿಮೆ ಆಗಿದೆ. ಮತ್ತೆ ಇಷ್ಟವರೆಗೆ ನಮಗೆ ಯಾವುದು ತೊಂದರೆ ಇಲ್ಲ. ಕಂಪನಿ ಮುಚ್ಚೋಗಿದಲ್ಲ, ಈ ಕೆಲಸ ಎಲ್ಲ ಏನ್ ಮಾಡ್ತಾರೆ ಇವಾಗ ಜನಗಳು? ಈಗ ಏನ್ ಮಾಡುದು, ಜನಗಳಿಗೆ ಈಗ ಹೊರಗಡೆ ಹೋಗ್ಲಿಕ್ಕೆ
ಹೊರಗಡೆ ಹೋಗ್ತಾರೆ ಕೆಲಸಕ್ಕೆ. ಈ ಕೆಲಸ ಮಾಡುವವರಿಗೆ ಇಲ್ಲಿ ಕೆಲಸ ಇಲ್ಲ ಇವಾಗ. ಎಂಪ್ಲಾಯವರೆಲ್ಲ ಕಡಿಮೆ ಆಗಿದ್ದಾರೆ. ಕೂಲಿದಾರರಿಗೆ ಸ್ವಲ್ಪ ಕೆಲಸ ಕಡಿಮೆ ಆಗಿದೆ. ಅವರು ಕಳಸ ಈ ಥರ ಸಂಸ್ಥೆ ಕಳಸ ಈ ಥರ ಹೊರಗಡೆ ಹೋಗ್ತಾ ಇದ್ದಾರೆ. ಟೀ ಎಸ್ಟೇಟ್ ಕೆಲಸ. ಹೌದೌದು, ಲೇಬರ್ ಕಾರ್ನವರೆಲ್ಲ ಆ ಕಾಲೋನರ್ ಅಂತ ಹೇಳ್ತಾರೆ, ಅಲ್ಲಿ ಆ ಕಡೆ ಹೋಗ್ತಾರೆ. ನಾವೀಗ ಅಂಗಡಿ ನಡೆಸ್ಕೊಂಡಿದ್ದೆ. ಅಂಗಡಿ ಒಂದು 3 ಅಂಗಡಿ ಇದೆ ಕುದುರೆಮುಖದಲ್ಲಿ. ಕುದುರೆಮುಖದಲ್ಲಿ 3 ಅಂಗಡಿ ಇದೆ, ಒಂದು ಹೋಟ್ಲ್ ಇದೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ 3 ನಿಮ್ಮವೆ? ಹೌದೌದು, ಪೊಲೀಸ್ ಸ್ಟೇಷನ್ ಎದುರುಗಡೆ ನಮ್ದು ಪ್ರೇಮ್ ಅಂತೇಳಿ ನನ್ನ ಹೆಸರು. ನನ್ನ ಮಗ ಸಂತೋಷ್ ಅಂತೇಳಿ. ಅವನು ಇದು ಎಂಪ್ಲಾಯರ್ ಇದೆಲ್ಲ ಬರ್ತದಲ್ಲ ಇವಾಗ, ಅದಕ್ಕೆಲ್ಲ ಜನಗಳನ್ನು ಕರ್ಕೊಂಡು ಹೋಗ್ತೇನೆ. ಈಗ ಕಾಂಟ್ರಾಕ್ಟರ್ ಕೆಲಸಗಳಿದ್ರೆ ಕರ್ಕೊಂಡು ಹೋಗಿ ಕೆಲಸ ಮುಗಿಸಿ ಗುಡ್ಡಕ್ಕೆಲ್ಲ ಕರ್ಕೊಂಡು ಹೋಗ್ತೇನೆ. ಅದು ಈಗ ನಿಲ್ಸಿದ್ದಾರೆ ಬಿಸಿಲು ಅಂತ. ಇನ್ನು ಜೂನಿಂದ ಶುರು ಮಾಡ್ತಾರೆ, ಟೂರಿಸ್ಟ್ ಅವರೆಲ್ಲ ಬರ್ತಾರೆ. ಇಲ್ಲಿ ಕರೆಂಟ್ ವಾಟರ್ ಫೆಸಿಲಿಟೀಸ್ ಎಲ್ಲ ಹೆಂಗೆ? ಕರೆಂಟ್ ಹೋಗುದು ಬರುದಿದೆ. ನೀರಿಗೂ ತೊಂದರೆ ಇಲ್ಲ. ತೊಂದರೆ ಇಲ್ಲ. ನೀವು ಇದು ಕಂಪ್ನಿ ಮುಚ್ಚೆ ಟೈಮಿಗೆ ಬಂದಿದ್ದಲ್ಲ ಇಲ್ಲಿ 30 ವರ್ಷ ಹಿಂದೆ ಅಂತ? ಕಂಪ್ನಿ ಮುಂಚೆನೆ ಬಂದಿವೆ ನಾವು. ಕಂಪ್ನಿ 2005ರಲ್ಲಿ ಮುಚ್ಚಿದ್ದು. ಹೌದು, ಈಗ ಒಂದು 10 ವರ್ಷ ಆಯ್ತು ಮುಚ್ಚಿ. ನೀವು ಅದಕ್ಕಿಂತ ಒಂದು 20 ವರ್ಷ ಮುಂಚೆನೆ ಬಂದಿದ್ದೇವೆ. ಮುಂಚೆನೆ ಬಂದ. ಹೌದು. ಅವಾಗ ಹೆಂಗಿತ್ತು? ಅವಾಗ ಚೆನ್ನಾಗಿತ್ತು. ಅವಾಗ ನಮಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಿತ್ತು, ಒಳ್ಳೆ ಚೆನ್ನಾಗಿತ್ತು. ಈಗ ಸ್ವಲ್ಪ ವ್ಯಾಪಾರ ಕಡಿಮೆ, ಜನ ಕಡಿಮೆ ಅಲ್ಲ, ವ್ಯಾಪಾರ ಕಡಿಮೆ. ಅದೇ ಕುದುರೆಮುಖದ ಬಗೆ ಅಂದ್ರೆ ಕರೆಂಟ್ ಇದು ತೊಂದ್ರೆ, ಮತ್ತೆ ನೀರಿದು ತೊಂದ್ರೆ ಇಲ್ಲ. ಆಸ್ಪತ್ರೆ ಇದೆ ನೋಡಿ, ಇದು ಆಸ್ಪತ್ರೆ ಆದ್ರೆ ಇದಿಲ್ಲ, ಅಷ್ಟೊಂದು ಫೆಸಿಲಿಟಿ ಇಲ್ಲ ಆಸ್ಪತ್ರೆಯಲ್ಲಿ. ನಾರ್ಮಲ್ ಜ್ವರ ಕೆಮ್ಮು ಅದು ಮಾಮೂಲು ಜ್ವರ ಕೆಮ್ಮ ಇದ್ರೆ ಅದಕ್ಕೆ ಸ್ವಲ್ಪ ಆಸ್ಪತ್ರೆ ಇದೆ, ಸರ್ಕಾರ ಆಸ್ಪತ್ರೆ ಇದೆ, ಕುದುರೆಮುಖ ಕಂಪನಿದು ಆಸ್ಪತ್ರೆ ಇದೆ. ಅದು ಆಸ್ಪತ್ರೆ ಅದೇ ಕಡೆ ಬರುತ್ತದೆ. ಅದು ಇಲ್ಲಿ ಇದು ಇದೆ, ಇದು ಕುದುರೆಮುಖ ಆಸ್ಪತ್ರೆ. ಅದು ಕಂಪನಿದು, ಇದು ಸರ್ಕಾರದ ಆಸ್ಪತ್ರೆ. ಇದರಲ್ಲಿ ಸಿಸ್ಟರ್ ಇರ್ತಾರೆ. ಅದರಿಂದ ಏನಾದ್ರೂ ಒಂದು ಅರ್ಜೆಂಟ್ ಬೇಕಾದ್ರೆ ಮಾತ್ರೆಗಳೆಲ್ಲ ಸಿಕ್ಕುತ್ತೆ. ಮೈ-ಕೈ ನೋವಿಗೆ, ಶೀತಕ್ಕೆ, ಜ್ವರಕ್ಕೆ ಎಲ್ಲ ಸಿಕ್ಕುತ್ತೆ. ಈ ಡಾಕ್ಟರ್ ಎಲ್ಲ ಯಾರಿಲ್ಲ? ಡಾಕ್ಟರ್ಗಳಿಲ್ಲ, ವಾರಕ್ಕೊಂದ್ಸಲ ಡಾಕ್ಟರ್ ಬರ್ತಾರೆ ಕಳಸದಿಂದ. ಹೌದು. ಯಾವತ್ತು ಬರ್ತಾರೆ? ಕಳಸದಿಂದ ಪ್ರಭು ಡಾಕ್ಟರ್ ಬರ್ತಾರೆ. ವಾರಕ್ಕೊಂದ್ ದಿವಸ ಅಂತಂದ್ರೆ ಯಾವ ವಾರ ಬರ್ತಾರೆ? ಬುಧವಾರ ಬರ್ತಾರೆ. ಹೌದು. ಇಲ್ಲಿ ಯಾರು ಎಂಪ್ಲಾಯರ್ಗಳೆಲ್ಲ ಇದ್ರಲ್ಲ, ಅವ್ರು ಬಿಟ್ಟು ಹೋದವರು ಇಲ್ಲಿ ಬಂದು ವರ್ಷಕ್ಕೊಂದ್ಸಲ ಅದು ಪೂಜೆಗೆ ಬಂದು ಹೋಗ್ತಾರೆ. ಕೆಲಸ ಬಿಟ್ಟು ಹೋದವರು ಮತ್ತೆ ಬಂದು ಪೂಜೆ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ತಾರೆ. ನಮಗೆ ಅನ್ನ ಕೊಟ್ಟ ತಾಯಿ, ನಾವು ಅದಕ್ಕೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕಂತ ಹೇಳಿ ವರ್ಷಕ್ಕೊಂದ್ಸಲ ಎಲ್ಲರೂ ಬಂದು ಹೋಗ್ತಾರೆ. ಮತ್ತೆ ಕಲೆ ಇದೆ ಇಲ್ಲಿ, ಕಲೆ ದೇವ್ರದ್ದು ಕಲೆ ಇದೆ. ರಾಜ ದೈವದ ಕೋಲ ಆಗುದಂತ ಹೇಳಿದ್ರೆ ಅಷ್ಟು ಇಷ್ಟ ಅಲ್ಲ, ಚೆನ್ನಾಗಿದೆ. ಆಮೇಲೆ ಕಲ್ಕುಡಂದು ದೈವದ ಕೋಲ, ಮತ್ತೆ ನವರಾತ್ರಿ ಎಲ್ಲ ಪೂಜೆ ಕಾರ್ಯಕ್ರಮಗಳೆಲ್ಲ ಎಲ್ಲ ನಡೀತದೆ ಇಲ್ಲಿ. ಈಗ ಎಷ್ಟು ಮನೆ ಇದೆ? ಈಗ ಒಂದು 50 ಮನೆ ಮೇಲೆ ಇದೆ. 50 ಮನೆ ಮೇಲೆ ಇದೆ ಅಂದ್ರೆ 100 ಮನೆ ಒಳಗಡೆನೆ. ಹೌದೌದು. ಮತ್ತೆ ಫಾರೆಸ್ಟ್ ಅವರು ಇದ್ದಾರೆ, ಅವರೆಲ್ಲ ಆ ಕಡೆ ಭಗವತಿ ಕಡೆ ಇದ್ದಾರೆ, ಈ ಕಡೆ ಇಲ್ಲ. ಇದು ಈ ಕಡೆ ಇರೋದೆಲ್ಲ ಕ್ವಾರ್ಟರ್ಸ್ ಇವೆಲ್ಲ? ಇದೆಲ್ಲ ಕ್ವಾರ್ಟರ್ಸ್ ಎಲ್ಲ ನಮ್ಮ ಬಾಡಿಗೆ ಇರುದು. ನಾವು ಬಾಡಿಗೆ ಎಷ್ಟು ಇರುತ್ತೆ ಬಾಡಿಗೆ ಒಂದು ಮಂತಿಗೆ? ಬಾಡಿಗೆ ಒಂದು ನಮಗೆ ಈಗ ಕ್ವಾರ್ಟರ್ಸ್ ಇಂದ ಮನೆಯಿಂದ ಸೇರಿ 5,000 ಬರ್ತದೆ. ಕ್ವಾರ್ಟರ್ಸ್ ಮನೆ ಅಂದ್ರೆ ಕ್ವಾರ್ಟರ್ಸ್ ಅಲ್ಲಿ ತಾನೇ ಇರೋದು? ಕ್ವಾರ್ಟರ್ಸ್ ಅಂಗಡಿ ಲೆಕ್ಕದಲ್ಲಿ. ಅಂಗಡಿ ಲೆಕ್ಕದಲ್ಲಿ. ಹೌದು. ನನ್ನ ಹೆಸರು ಜರೀನಾ ಅಂತ. ಜರೀನಾ ಅಂತ. ನೀವು ಯಾವ ಊರು? ನಮ್ದು ಹಾವೇರಿ ತಾಲೂಕು, ಹಿರೇಕೆರೂರು ಜಿಲ್ಲೆ. ತಾಲೂಕು ಹಿರೇಕೆರೂರು, ಜಿಲ್ಲೆ ಹಾವೇರಿ. ದಾವಣಗೆರೆ ಹತ್ರ, ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು. ಅವಾಗ ಈಗ 40 ವರ್ಷ ಆಯ್ತು ಮನೆ ನಾವು ಇಲ್ಲಿಗೆ ಬಂದು. ಕಂಪನಿ ರನ್ನಿಂಗ್ ಇತ್ತು ಅವಾಗ. ಬಂದ ಸಣ್ಣ ಮಕ್ಕಳು, ನನ್ನ ಮಕ್ಕಳು ಅವಾಗ 1ನೇ ಕ್ಲಾಸಿಂದಾನೆ ಇಲ್ಲೇ ಸೇರ್ಸಿದ್ದವ್ರು. ಅವ್ರು ಓದಿ ಮದ್ವೆ ಆಗಿ ಇಲ್ಲಿಗೆ ಬಂದಿದ್ದು. ಮದ್ವೆ ಆಗಿ ಮಕ್ಕಳು ಹುಟ್ಟಿದ್ರು ಬಂದಾಗ. ಬಂದು ಇಲ್ಲೇ ಮಕ್ಕಳನ್ನ ಸ್ಕೂಲಿಗೆಲ್ಲ ಸೇರ್ಸಿ SLC ವರ್ಗು ಇಲ್ಲೇ ಓದಿದ್ರು. ಇವಾಗ ಮಕ್ಕಳನ್ನ ಮದ್ವೆ ಮಾಡಿ ಅವ್ರವ್ರ ಪಾಡಿಗೆ ಅವ್ರು ಇದಾರೆ. ನಾವ್ ಇನ್ನು ಇಲ್ಲೇ ಬದುಕ್ತಾ ಇದೀವಿ. ಕರಿತಾವೆ ಮಕ್ಕಳು, ಇಷ್ಟು ವರ್ಷ ಇಲ್ಲಿದೀವಲ್ಲ, ಯಾವ್ದಾದ್ರು ಒಂದಾಗ್ಲಿ ನಮ್ದು ಅಂತ. ಅವ್ರು ಬಾಡಿಗೆ ಮನೇಲಿ ಇದ್ದಿದ್ ಜೀವನ ಮಾಡ್ತಾ ಇದಾರೆ. ಹೆಂಡ್ರ ಮಕ್ಕಳು ಜಾಗ ಕೊಡ್ತೀವಿ ಅಂತ ಹೇಳಕತ್ತಿ 20 ವರ್ಷ ಆಯ್ತು ಮನೆ. 20 ವರ್ಷದಿಂದ ಏನ್ ಕೇಳಿದ್ರು ಆಧಾರ್ ಕಾರ್ಡು
ರೇಷನ್ ಕಾರ್ಡು ID ಕಾರ್ಡು ಕೇಳಿದ್ರು, ಪಾನ್ ಕಾರ್ಡ್ ಕೇಳಿದ್ರು, ಎಲ್ಲಾ ಮಾಡ್ಸ್ಕೊಂಡಿವಿ. ಎಲ್ಲಾ ಮಾಡ್ಸಾಯ್ತು, ಜೆರಾಕ್ಸ್ ಕೊಟ್ಟಾಯ್ತು. ಇವಾಗ ಜಾತಿದು ಸರ್ಟಿಫಿಕೇಟ್ ಕೇಳ್ತಾ ಇದಾರೆ. ಈಗ ಜಾತಿದ್ದು ತರ್ಬೇಕು ಅಂತಂದ್ರೆ ನಾವ್ ಎಲ್ಲಿ ಪರದಾಡ್ಬೇಕು, ಎಲ್ಲಿ ಮಾಡ್ಬೇಕು, ಏನು ಒಂದು ಗೊತ್ತಾಗ್ತಿಲ್ಲ. ನಿಮ್ ಮನೆ ತಾಯಿ ಕಡೆಯಿಂದ ಬರ್ಬೇಕು, ಗಂಡನ ಕಡೆಯಿಂದ ಆಗಲ್ವಂತೆ. ಸ್ವಸ್ಥರ ಕಡೆಯಿಂದ ಬರಲ್ವಂತೆ. ಈ ಮಕ್ಳದ್ ಇಟ್ಟು ಮಾಡಿಸ್ತೀವಿ ಅಂದ್ರೆ ಅದಾಗಲ್ಲಂತೆ, ಮಕ್ಳದು ಬರಲ್ಲಂತೆ. ಹಿಂಗಾಗಿ ತಾಯಿ ಕಡೆಯಿಂದಾನೇ ಬೇಕು ಅಂತಾರೆ. ತಾಯಿನೂ ಹೋಗಿ ಆಯ್ತು, ತಂದೆನೂ ಹೋಗಿ ಆಯ್ತು. ಅಣ್ಣ ತಮ್ಮದಿರ್ ತಲೆ ಕೆಡ್ಸ್ಕೊಂಡ್ ಮಾಡ್ಸಿ ಕೊಡಂಗಿಲ್ಲ. ಮುಂಚೆ ನೀವು ಇಲ್ಲಿ ಕೆಲ್ಸಕ್ಕೆ ಅಂತ ಬಂದಾಗ ಹೆಂಗಿತ್ತು, ಇವಾಗ ಹೆಂಗಿತ್ತು? ಅವಾಗೆಲ್ಲ ಯಾವ್ದು ರೂಲ್ಸ್ ಗೀಲ್ಸ್ ಎಲ್ಲ ಯಾವ್ದು ಇಲ್ಲ ಮಗ್ನಿ. ಏನ್ ಕೇಳರು, ಒಂದು ಪಾಸಿಗೆ ಗೇಟ್ ಒಳಗೆ ಕೆಲ್ಸಕ್ಕೆ ಹೋಗಕ್ಕೆ ಪಾಸಿಗೆ ಒಂದ್ ಕೇಳ್ತಿದ್ರು. ಅವಾಗೆಲ್ಲ ಇವೆಲ್ಲ ಅದಕ್ಕೆ ಆಧಾರ್ ಕಾರ್ಡು ಗಿರ್ಡು ಯಾವ್ದು ಇರ್ಲಿಲ್ಲ. ಯಾವ್ದಾದ್ರು ನಿನ್ನಂತರ ಯಾರಾದ್ರೂ ಬಂದು ಒಂದ್ ಸೈನ್ ಮಾಡಿಕೊಡೋರು, ಪಾಸ್ ಮಾಡ್ಕೊಡ್ತಿದ್ರು. ಅವಾಗೆಲ್ಲ ಯಾವ್ದು ರೂಲ್ಸ್ ಇರ್ಲಿಲ್ಲ. ಇವಾಗಿನ ರೂಲ್ಸ್ ಗಳು ನೋಡ್ಬಿಟ್ರೆ ಮನ್ಸರು ಬದುಕದೇ ಬೇಡ, ವೇಸ್ಟ್ ಅನ್ಸ್ಬಿಟ್ಟಿದೆ. ಆ ತರ ರೂಲ್. ಈಗ 17 ವರ್ಷ ಆಯ್ತು ನಾನು ಈ ಮನೆ ಕಟ್ಟಿ. ಇದಕ್ಕಿಂತ ಮುಂಚೆ ಅಲ್ಲಿ ಬೇರೆಯವ್ರ ಮನೇಲಿ ಇದ್ವಿ. ಅವ್ರು ಕೊಟ್ಟಿಲ್ಲ ಜಾಗನ. ಅಂದ್ರೆ ಅವಾಗೆಲ್ಲ ಅವ್ರ ಕಾಂಟ್ರಾಕ್ಟ್ ಮುಖಾಂತರ ಬಂದಿದ್ವಿ ಅಲ್ಲ, ಅವ್ರು ಒಂದೊಂದು ತಗಡ ಶೀಟ್ ಸೆಡ್ಗಳ ತರ ಹಾಕಿ ಕೊಟ್ಟಿದ್ರು. ಅವ್ ಕಾಂಟ್ರಾಕ್ಟ್ನೆಲ್ಲ ಬಿಟ್ಟು ಆಯ್ತಲ್ಲ, ಕಂಪ್ನಿ ಮುಚ್ಚಾಕಿದ್ರು. ಅವ್ರ ಶೆಡ್ಗಳು ಅವ್ರು ಬಿಚ್ಕೊಂತ ಹೋದ್ರು. ಈಗ ಅಲ್ಲಿ ಎಂಪ್ಲಾಯ್ ಆಗಿದ್ದವ್ರಿಗೆ ಈಗ ಅಲ್ಲಿ ಕೆಳಗಡೆ ಕ್ವಾರ್ಟರ್ಸ್ ಇದಾವಲ್ಲ ಮನೆ, ಅಲ್ಲಿದ್ರು ಅವ್ರು. ನಮ್ದಿದು ಲೇಬರ್ಗೋಸ್ಕರನೇ ಇಲ್ಲಿ ಲೇಬರ್ ಕಾಲೋನಿ ಅಂತಾನೆ ಮಾಡಿದ್ದು. ಇನ್ನು ಸ್ವಲ್ಪ ಜನ ಇದಾರೆ, ಸ್ವಲ್ಪ ಜನ ಎಂಪ್ಲಾಯ್ಸ್ ಇದಾರೆ. ಸಂಧಿಯಲ್ಲಿ ಮನೆ, ಇವೆಲ್ಲ ಇವೆಲ್ಲ ಫಸ್ಟ್ ನಾವಿದ್ದಾಗ ಪೂರಾ ಮನೆ ಇದ್ವು. ಯಾವ್ದು ಬೈಲ್ ಜಾಗನೇ ಇರ್ಲಿಲ್ಲ. ಅಷ್ಟಕ್ಕೊಂದ ಮನೆ ಇದ್ವು. ಇಲ್ಲಿ 500 ಮನೆ ಇದ್ವು. 500 ಮನೆಯಲ್ಲಿ 50 ಮನೆ ಆಗಿದಾವ. ಈಗ ಎಲ್ಲ ತೀರ್ ಹೋದವ್ರು ಹೋದ್ರು. ಇಲ್ಲಿ ಆಲ್ರೌಂಡ್ ಪೂರಾ ತೀರ್ ಹೋದವ್ರು. ಸುತ್ತಮುತ್ತ ಇದ್ದವ್ರೆಲ್ಲ ತೀರ್ ಹೋದವ್ರೆ. ಅಂದ್ರೆ ಅವ್ರ ಮಕ್ಳು ಮರಿ ಇದಾವೆ. ಅವ್ರೆಲ್ಲ ಅಲ್ಲೆಲ್ಲೆಲ್ಲೆಲ್ಲ ಬೆಂಗಳೂರು ಸ್ವಲ್ಪ ಜನ ಸೆಟ್ಲ್ ಆಗಿದ್ದಾರೆ, ಮಂಗಳೂರಲ್ಲಿ ಸ್ವಲ್ಪ ಜನ ಸೆಟ್ಲ್ ಆಗಿದ್ದಾರೆ. ಆಮೇಲೆ ಅಲ್ಲಿ ಇಲ್ಲಿ ಅವ್ರ ಸ್ವಂತ ಮನೆಗಳು ಇದ್ದಾರ ಹೋಗಿದ್ದಾರೆ. ಸ್ಕೂಲಿಗೆ ಹೋಗ್ಬೇಕು ಅಂತಂದ್ರೆ ಕಳಸ ಹೋಗ್ಬೇಕು, ಸಂಸೆ ಹೋಗ್ಬೇಕು, ಜಾಂಬಳೆ ನೆಲಿಬಿಡ್ ಹೋಗ್ಬೇಕು. ಇಲ್ಲಿದು ಅಲ್ಲಿ ಬರ್ಬೇಕಾದ್ರೆ ದೊಡ್ಡ ದೊಡ್ಡ ಇವೆಲ್ಲ ಕಾಣ್ತಾವ್ ನೋಡು ಸ್ಕೂಲ್, ಬಸ್ ಸ್ಟ್ಯಾಂಡ್ ಅಲ್ಲಿ. ಅವೆಲ್ಲ ಸ್ಕೂಲ್ ಮಗ್ನೆ. ಅವಾಗ ಇಂಗ್ಲಿಷ್ ಮೀಡಿಯಂ ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ. ಇಲ್ಲಿಂದ ಒಂದ್ ಮನೇಲಿ 3 ಹುಡುಗರು, ಇನ್ನೊಂದ್ ಮನೇಲಿ 2 ಹುಡುಗರು, ಆಮೇಲೆ ಅಲ್ಲಿ ಒಂದು 5, 6, 7 ಹುಡುಗರು ಹೋಗ್ತಾವ ಅಷ್ಟೇ ಇಲ್ಲಿಂದ. ಮತ್ತ ಅಲ್ಲಿ ಕೆಳಗಡೆಯಿಂದ ಯಾವ ಮಕ್ಳಿಲ್ಲ. ಇಲ್ಲಿ ಓದೋ ಮಕ್ಳಿಗೆ ಅಷ್ಟೇ ಇರೋದು. ನೀರಿಂದು ಕರೆಂಟ್ ಏನ್ ತೊಂದ್ರೆ ಇಲ್ಲ. ಬಿಲ್ ಗಿಲ್ಲಿ ಯಾವ್ದು ಇಲ್ಲ. ಅವರೇ ಕಂಪ್ನಿಯವರು ನೋಡ್ಕೊಂತ ಇದಾರೆ. ಇವರು ಇದನ್ನ ಸೋಲಾರ್ನ ಕಾಂಗ್ರೆಸ್ನವ್ರಿಗೆ ಕೊಟ್ಟಿದ್ದು ನಮಗೆ. ಹೋದ್ ಸರಿ ಎಲೆಕ್ಷನ್ ಆಯ್ತಲ್ಲ, ಆ ಟೈಮಲ್ಲಿ ಕೊಟ್ರು. 4 ಬಲ್ಬ್ ಹಾಕಿ ಇದೊಂದು ಫ್ಯಾನ್, 4 ಬಲ್ಬಿಂದ ಒಂದು ಸೋಲಾರ್ ಕೊಟ್ಟಿದ್ದಾರೆ. ಇಲ್ಲ, ಮಿಕ್ಸಿ ಟಿವಿ ಯಾವ್ದು ಬರಲ್ಲ. ಅದ್ರ ಬೆಳಕಿಗೆ ಮಾತ್ರ ಕೊಟ್ಟಿದ್ದಾರೆ. ಒಲೆ ಅಡಿಗೆ. ಮತ್ತೆ ಮೋದಿ ನರೇಂದ್ರ ಮೋದಿ ಕಡೆಯಿಂದ ಒಂದು ಇದನ್ನು ಕೊಟ್ಟಿದ್ದಾರೆ, ಸಿಲಿಂಡರ್. ಅವಾಗೆಲ್ಲ ಬಂದ್ವಲ್ಲ ಉಜಾಲ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ. ಮಾಡ್ತೀವಿ ಅಷ್ಟೊಂದು ಯೂಸ್ ಮಾಡಲ್ಲ ನಾವು, ಕಮ್ಮಿ. ಮಳೆಗಾಲದಲ್ಲಿ ಸ್ವಲ್ಪ ಬೇಕಾಗುತ್ತೆ. ಎಲ್ಲ ಸೌದೆಲೆ. ನಮಗ್ ಸೌದೆಗೆ ಏನ್ ತೊಂದ್ರೆ ಇಲ್ಲ. ಇಲ್ಲಿ ಸೌದೆ ಸಿಗುತ್ತೆ, ಯಾಕಡೆಗೆ ಹೋದ್ರು ಸೌದೆ ತರ್ಬೋದು. ಅಂದ್ರೆ ಏನಪ್ಪಾ ಅಂದ್ರೆ ಒಬ್ರು ಇಬ್ರು ಹೋಗಂಗಿಲ್ಲ, 4-5 ಜನ ಸೇರಿ ಹೋಗ್ಬೇಕು. ಯಾಕಂದ್ರೆ ಕಾಡು ಪ್ರಾಣಿಗಳಿದಾವಲ್ಲ, ಹಂಗಾಗಿ ಫಾರೆಸ್ಟ್ ಕಿರಿಕಿರಿ ಇಲ್ಲ, ಬೇರೆಯವ್ರ ಕಿರಿಕಿರಿ ಇಲ್ಲ. ನಮ್ಗೆ ಇದು ಜಾಗ ನಮ್ದು ಅಂತ ಮಾಡಿಕೊಡ್ಲಿ ಅಂತ ಅಷ್ಟೇ ನಮ್ಗೆ. ಇಷ್ಟ ವರ್ಷ 20 ವರ್ಷ ಆಯ್ತು ಕಳಸದಲ್ಲಿ ಕೊಡ್ತೀವಿ. ಅಲ್ಲಿ ಆ ಜನಗಳು, ಅಲ್ಲಿ ಲೋಕಲ್ ಜನ ಸಿಕ್ಕಾಬಟ್ಟೆ ಇದಾರೆ. ಆ ಜನ ನಮಗ್ ಬಿಟ್ಟು ಕೊಡ್ತಾ ಇಲ್ಲ. ನಮಗಿಲ್ಲ ಜಾಗ, ನೀವು ಅವ್ರನ್ನ ಹೆಂಗ್ ಕರ್ಕೊಂಬಂದು ಇಲ್ಲಿ ಕೂರಿಸ್ತೀರಾ ಅಂತ. ನಮಗ್ ಕೊಡ್ರಿ ಅಂತ. ಯಾರಿಗೂ ಇಲ್ಲ, ಯಾರಿಗೂ ಆಗಿಲ್ಲ. ಕಟ್ಟಿಸ್ಕೊಂಡಿರೋರು ಅಂದ್ರೆ ಅವ್ರವ್ರು ಈಗ ನಾವ್ ಹೆಂಗ್ ಕಟ್ಕೊಂಡಿದೀವಿ ಹಂಗ್ ಕಟ್ಕೊಂಡಿದ್ದಾರೆ. ಕೆಲವ್ರು ಬಾಡಿಗೆ ಮನೆಯಲ್ಲಿದ್ದಾರೆ, ಯಾವ್ದು ಇಲ್ಲ, ಆಧಾರ ಆಗಿದ್ದಾರೆ. ಅವ್ರು ಖಾಲಿ ಮಾಡ್ಸಿದ್ರೆ ಅವ್ರನ್ನು ಮಾಡಿಸ್ಬೇಕು.